ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬ್ರಹ್ಮಾಸ್ತ್ರದ ಮೂವಿದು ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ ಇವತ್ತು. ಸೊ ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ. ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ಸೊ ಇದು ತುಂಬ ಆ್ಯಂಟಿಸಿಪೇಟೆಡ್ ಮೂವಿ, ತುಂಬ ಹೋಪ್ಸ್ ಇಟ್ಕೊಂಡಿರೋಂಥ ಮೂವಿ. ಫಸ್ಟ್ ಟೈಮ್ ಈ ಥರ ಮೂವಿ ಬಾಲಿವುಡ್ ಈ ಥರ ರಿಲೀಸ್ ಆಗ್ತಾಯಿದೆ. ಸೊ ಈ ಮೂವಿಗಿಂತ ಭಾಳ ಈ ಮೂವಿ ಕನ್ನಡದೊಳಗೆ ಡಬ್ ಆಗ್ತಿದೆ ಅಂತ ತುಂಬ ಖುಷಿ ಆಗ್ತಿದೆ. ಸೊ ಫಸ್ಟ್ ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ. ತುಂಬ ಈಸ್ಟರ್ ಎಗ್ಸ್, ತುಂಬ ಸ್ಟೋರೀಸು, ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ ಇವತ್ತು. ಟ್ರೈಲರ್ ಬ್ರೇಕ್ ಡೌನ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡ್ತಾ ಇರಿ. ಸೊ ಲೆಟ್ ಸ್ಟಾರ್ಟ್ ದ ರಿಯಾಕ್ಷನ್. ಓಕೆ, ಲೆಟ್ ಸ್ಟಾರ್ಟ್. VFX ನೋಡ್ತಾ ಇದ್ದೀರಾ? ಸ್ಟಾರ್ಟಿಂಗ್ ಈ ನಡಿ ಜಲ, ವಾಯು, ಅಗ್ನಿ, ಪ್ರಾಚೀನ ಕಾಲದಿಂದ ನಮ್ಮ ಮಧ್ಯದಲ್ಲಿರುವ ವಿವಿಧ ಶಕ್ತಿಗಳನ್ನು ಅಸ್ತ್ರಗಳಲ್ಲಿ ಅಡಗಿಸಿಡಲಾಗಿದೆ. ಎಲ್ಲ ಅಸ್ತ್ರಗಳ ದೇವತೆಯ ಕಥೆ ಇದು. ಬ್ರಹ್ಮಾಸ್ತ್ರ ಮತ್ತಿದು ಒಬ್ಬ ನವ ಯುವಕನ, ಇದರ ಅರಿವೇ ಇಲ್ಲ. ಬ್ರಹ್ಮಾಸ್ತ್ರದ ಅದೃಷ್ಟದ ಒಡೆಯನ ಕಥೆ ಶಿವ. ಓಕೆ, ಸೊ ಡಿಜೆಯಿಂಗ್ ಮಾಡ್ತಾ ಇರ್ತಂತ. ಓಕೆ, ಅಲ್ಲೇ ಬಟ್ ಯಾರು ನೀನು? ಏನ್ ನೀನು? ಬೆಂಕಿನ ಅದು? ಶಿವ, ನಿನ್ ಕೈ. ಅವನ ಕೈಗೇನು ಆಗಲ್ಲ. ಸುಡೋದಿಲ್ಲ. ಅಗ್ನಿಗೂ ನಂಗೂ ಏನು ಸಂಬಂಧ ಇದೆ? ಅದು ನನ್ನ ಸುಡೋದೇ ಇಲ್ಲ. ಸೂಪರ್. ಓ, ಐರನ್ ಮ್ಯಾನ್. ಮತ್ತದನ್ನ ಕಾಪಾಡೋ ರಕ್ಷಕರಿದ್ದಾರೆ. VFX ಚೆನ್ನಾಗಿದೆ. ಓ, ನಾಗಾರ್ಜುನ ಆದರೆ ಒಂದು ಕರಾಳ ಛಾಯೆ ಇದೆ, ಅದು ಎಲ್ಲವನ್ನ ಭಸ್ಮ ಮಾಡಿಬಿಡುತ್ತೆ. ನಮಗಿರೋದು ಮೌನಿ ರಾಯ್. ಬ್ರಹ್ಮಾಸ್ತ್ರ. ಓಕೆ, ಸೊ ಎಲ್ಲರೂ ಅದು ಬ್ರಹ್ಮಾಸ್ತ್ರನ ಹುಡುಕ್ತಾ ಇರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಸ್ಟೋರಿ ಒಳಗೆ. ಒಂದು ನಂಟಿದೆ ಶಿವ, ಯಾಕೆಂದ್ರೆ ನೀನೇ ಸ್ವತಃ ಒಂದು ಅಸ್ತ್ರ. ಅಗ್ನಿ ಅಸ್ತ್ರ. ಯಾಕೋ ಮೌನಿರೇ ದೇಸಿ ವಾಂಡೇಜನ್ ಅಂತ ಅನಿಸ್ತಾ ಇದ್ದಾಳೆ. ಸ್ನೋ ಒಳಗೆ ಬೆಂಕಿ ಬಂತು ಇವಾಗ. ಓ, ಗ್ರೀನ್ ಲೇಸರ್. ಮ್ಯಾನ್ ಸೋ ಯುನೀಕ್. ಓ, ಈಗ ಬ್ರಹ್ಮಾಸ್ತ್ರ ಆಟ ಇನ್ನು ಬೇರೆ ಟೈಪ್ ಮೂವಿ ಇದೆ ಇದು. ಸೊ ಮೊದಲ ಭಾಗ ಶಿವ. ಓಕೆ, ಫಸ್ಟ್ ಪಾರ್ಟ್ ಬರ್ತಾ ಇದೆ ಇನ್ನು. ಓಕೆ ಗಾಡ್. ಓಕೆ ದ ಟ್ರೇಲರ್ ವಾಸ್ ರಿಯಲಿ ಗುಡ್. ಲೈಕ್ ನಾ ಈ ಥರ ಬಾಲಿವುಡಲ್ಲಿ ಯಾವುದೂ ಮೂವಿ ನೋಡಿರಲಿಲ್ಲ. ಈ ಥರ ಸ್ಕೈಫೈ ಸೈನ್ಸ್ ಫಿಕ್ಷನ್ ಮೂವಿ ಇನ್ನೂ ತನಕ ಬಂದಿಲ್ಲ ಅನಿಸುತ್ತೆ. ಸೊ ಬಂದಿದ್ರು ಕೂಡ ಸ್ವಲ್ಪ ಲೋ ಕ್ವಾಲಿಟಿ ಇತ್ತು, ಲೋ ಬಜೆಟ್ ಮೂವಿ ಇತ್ತು. ಸೊ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ ಯಾವುದೂ ಕೂಡ. ಸೊ ಆದರೆ ಈ ಫಸ್ಟ್ ಟೈಮ್ ಇಷ್ಟು ಲೈಕ್ ಹ್ಯೂಜ್ ಕ್ಯಾಶ್ನ ಹಾಕೊಂಡು ಈ ಥರ ಮೂವಿ ಮಾಡ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಲೈಕ್ ಅಮಿತಾಬ್ ಬಚ್ಚನ್, ನಾಗಾರ್ಜುನ ಸರ್, ಆಲಿಯಾ ಭಟ್, ರಣಬೀರ್ ಕಪೂರು. ಸೊ ತುಂಬ ಹೈ ಬಜೆಟ್. ಮತ್ತು ಧರ್ಮ ಪ್ರೊಡಕ್ಷನ್ಸ್ ಇದು, ಕರಣ್ ಜೋಹರಿಂದು. ಸೊ ಕರಣ್ ಜೋಹರಿದ ಮೂವಿ ಲೈಕ್ ಇನ್ ಬ್ಲೈಂಡ್ಲಿ ಮನಿ ಓರಿಯೆಂಟೆಡ್ ಮೂವೀಸ್ ಇರ್ತವೆ. ಸೊ ಖರ್ಚಂತೂ ಭಾಳ ಮಾಡಿರ್ತಾರೆ ಅವರಂತೂ. ಸೊ ನೋಡಿದ್ರೆ ಗೊತ್ತಾಗ್ತಿದೆ VFX ಒಳಗೆ. ಸೊ ಸ್ಟೋರಿ ಅಂತೂ ಸಿಂಪಲ್ ಅನಿಸ್ತಿದೆ ನನಗೆ. ಲೈಕ್ ಏನಂದರೆ ಟ್ರೇಲರ್ ಬ್ರೇಕ್ ಡೌನ್ ಮಾಡೋದಾದರೆ, ಸೊ ಬ್ರಹ್ಮಾಸ್ತ್ರ ಅಂತ ಒಂದು ಲೈಕ್ ಒಂದು ವಸ್ತುನೋ ಅಥವಾ ಒಂದು ಜಾಗನೋ ಏನೋ ಇರುತ್ತೆ. ಸೊ ಟ್ರೇಲರ್ ನಮಗಂತೂ ಲೈಕ್ ಅದೊಂದು ರೌಂಡ್ ಶೇಪಿಂದ ತೋರಿಸ್ತಾ ಇದೆ. ಬ್ರಹ್ಮಾಸ್ತ್ರ ಅರ್ಧ ಕಟ್ಟಾಗಿರೋದು. ಸೊ ಇನ್ನೂ ಕ್ಲೀನಾಗಿ ಗೊತ್ತಿಲ್ಲ, ಅದು ರಿವೀಲ್ ಆಗಿಲ್ಲ. ಸೊ ನಾನು ಜಸ್ಟ್ ಒಂದು ಗೆಸ್ಸಿಂಗ್ ಅಷ್ಟೇ. ಅದು ಬ್ರಹ್ಮಾಸ್ತ್ರ ಈಸ್ ಮೋಸ್ಟ್ ಪ್ರೊಬಬ್ಲಿ ಎ ಪ್ಲೇಸ್ ಆರ್ ಎ ಥಿಂಗ್. ಅದಕ್ಕೋಸ್ಕರ ಎಲ್ಲ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಮೋಸ್ಟ್ ಪ್ರೊಬಬ್ಲಿ ವಿಲನ್ ಮೌನಿ ಇರ್ಬೋದು ಅಂತ ಅನಿಸುತ್ತೆ. ಸೊ ಎಲ್ಲರೂ ಕೂಡ ಅದನ್ನು ಹುಡುಕ್ತಾ ಇದ್ದಾರೆ. ಸೊ ಇದು ಈ ಜಾಗದ ಬಗ್ಗೆ ಲೈಕ್ ಈ ಲೋಕದ ಬಗ್ಗೆ ರಣಬೀರ್ ಕಪೂರ್ಗೆ ಏನು ಗೊತ್ತಿಲ್ಲ, ಏನು ಊಹೆ ಕೂಡ ಮಾಡ್ಕೊಂಡಿರಲ್ಲ ಅವನು. ಆದರೂ ಕೂಡ ಅವ್ನು ಕನೆಕ್ಟೆಡ್ ಇರ್ತಾನೆ ಈ ಪ್ರಪಂಚಕ್ಕೆ. ಯಾಕಂದರೆ ಅವನೇ ಸಿಕಂದರ್, ಲೈಕ್ ಅವನೇ ರಾಜ ಅಂತ ಅಮಿತಾಬ್ ಬಚ್ಚನ್ ಅವ್ರ ಲೈನ್ ಒಳಗೆ ಕೇಳಿದ್ದೀವಿ. ಸೊ ಮೂವಿ ಬಗ್ಗೆ ಮಾತಾಡಿದ್ರೆ VFX ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕನ್ನಡದೊಳಗೆ ಡಬ್ಬಿಂಗ್ ಕೂಡ ಸ್ವಲ್ಪ ತುಂಬ ಪರ್ಫೆಕ್ಟಾಗಿ ಆಗಿದೆ ಅಂತ ಅನ್ಕೊತಿದ್ದೀನಿ. ಯಾಕಂದರೆ
ಟ್ರೇಲರ್ ಒಳಗೆ ಲೈಕ್ ಹಿಂದಿ ಟ್ರೇಲರ್ ನೋಡಿದೆ ನಾನು. ಸೊ ಮೋಸ್ಟ್ ಪ್ರಾಬ್ಲಿ ಏನೇನಿದಾವೆ 99% ಕೂಡ ಕರೆಕ್ಟಾಗಿ ಅಕ್ಯುರೇಟಾಗಿ ಡಬ್ ಆಗಿದೆ ಇದರೊಳಗೆ. ಸೊ ಐ ಮೀನ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸಿ ದಿಸ್ ಮೂವಿ. ಬಂದಾಗ ಲೈಕ್ ಗೊತ್ತಾಗುತ್ತೆ September 9 ರಿಲೀಸ್ ಆಗ್ತಾಯಿದೆ ವರ್ಲ್ಡ್ ವೈಡು. ಸೊ ಅಲ್ಲಿ ತನಕ ವೇಟ್ ಮಾಡಬೇಕು. ಸೊ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಮೂವಿ, ಯಾಕಂದರೆ ಲೈಕ್ ಭಾಳ ದಿವಸದಿಂದ ತುಂಬ ಏನೇನೋ ಮಾತಾಡ್ಕೊತಿದ್ರು ಈ ಮೂವಿ ಬಗ್ಗೆ, ಹಂಗಿದೆ ಹಿಂಗಿದೆ ಅಂತ. ಸೊ ಆ ಲೆವೆಲಿಗೆ ಇದೆಯಾ, ಆ ಲೆವೆಲಿಗೆ ಕರೆಕ್ಟಾಗಿ ಡೆಲಿವರ್ ಆಗುತ್ತಾ, ಅಥವಾ ಈಗ ಸದ್ಯಕ್ಕೆಲ್ಲ ಫ್ಲಾಪ್ ಆಗ್ತಿರೋ ಬಾಲಿವುಡ್ ಮೂವೀಸ್ ಇದು ಫ್ಲಾಪ್ ಆಗುತ್ತಾ ಗೊತ್ತಿಲ್ಲ. ಸೊ ಅದು ಬಂದಾಗೆ ಗೊತ್ತಾಗಬೇಕು. ಸೊ ಇದು ನನ್ನ ರಿಯಾಕ್ಷನ್ ಆಗಿದ್ದು ಈ ಟ್ರೇಲರಿಗೆ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಾನು ನಿಮಗೆ ಸಿಗ್ತಾನೆ ಬೇರೆ ವಿಡಿಯೋ ಬೇರೆ ಟಾಪಿಕ್ಸ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್.